ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಹಿಂದೂ ಮುಸ್ಲಿಂ ವಿಚಾರಗಳು ಬಂದಾಗ, ದೇವಸ್ಥಾನದ ವಿಚಾರಗಳು ಬಂದಾಗ, RSS ಸಂಘ ಪರಿವಾರ, ಆ ಪುಡಿ ಹಿಂದುತ್ವ ರೌಡಿಗಳು, ಗುಂಪುಗಳು ಏನೆಲ್ಲ ಮಾಡ್ತವೆ, ದೇವಸ್ಥಾನದ ಬಳಿ ಮುಸ್ಲಿಮರು ಅಂಗಡಿ ಸಹ ಇಡಬಾರದು ಅಂತ. ಇನ್ನು ದೇವಸ್ಥಾನವನ್ನ ಹೊಡೆದು ಹಾಕ್ತಾ ಇದ್ರೆ ಇವರು ನೋಡ್ಕೊಂಡು ಸುಮ್ಮನಿರ್ತಾರಾ ಅಂತ ನೀವು ಯೋಚನೆ ಮಾಡಬಹುದು. ಬಟ್ ಹಾಗೇನಿಲ್ಲ. ಅವರಂತಹ ಕಂತ್ರಿ ಮನಸ್ಥಿತಿಗಳು ಜಗತ್ತಲ್ಲೇ ಇಲ್ಲ. 1400 1500 ವರ್ಷ ಹಳೆಯ ಹನುಮಂತನ ದೇವಸ್ಥಾನವನ್ನ RSS ಕಚೇರಿ ಪಕ್ಕದಲ್ಲಿರುವಂತಹ ಜಾಗದಲ್ಲಿದೆ. ಅಲ್ಲಿ ಪಾರ್ಕಿಂಗ್ಗೆ ಜಾಗ ಬೇಕು. RSS ಕಚೇರಿಗೆ ಬರುವಂತಹವರ ಕಾರುಗಳು, ಬೈಕುಗಳು ನಿಲ್ಲೋದಕ್ಕೆ ಒಂದು ಜಾಗ ಬೇಕು, ಪಾರ್ಕಿಂಗ್ ಪ್ಲೇಸ್ ಬೇಕು ಅನ್ನೋ ಕಾರಣಕ್ಕೆ 1400 500 ವರ್ಷಗಳ ಹಳೆಯ ಹನುಮಂತನ ದೇವಸ್ಥಾನವನ್ನ ನೆಲಸಮ ಮಾಡಿದರೆ ಒಬ್ಬನೂ ಸಹ ಉಸಿರು ಬಿಟ್ಟಿಲ್ಲ. RSS ಕಚೇರಿ ಪಕ್ಕದಲ್ಲೇ, RSS ಕಚೇರಿ ಬಿಲ್ಡಿಂಗ್ ಪಕ್ಕದಲ್ಲೇ. ಸೊ ಏನಿದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಸೊ ನಿನ್ನೆ ಆಕ್ಚುಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಒಂದು ಬ್ರೇಕ್ಫಾಸ್ಟ್ ಸೇರೋದು, ಸೆಕೆಂಡ್ ಬ್ರೇಕ್ಫಾಸ್ಟ್ ಅದು. ಮೊದಲು ಸಿದ್ದರಾಮಯ್ಯ ಮನೆಗೆ DK ಶಿವಕುಮಾರ್ ಹೋಗಿದ್ರು. ನಿನ್ನೆ DK ಶಿವಕುಮಾರ್ ಮನೆಗೆ ಸಿದ್ದರಾಮಯ್ಯನವರು ಬಂದಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇಡ್ಲಿಯ ಜೊತೆಯಲ್ಲಿ ನಾಟಿ ಕೋಳಿ ಸಾರನ್ನ ತಿಂದಿದ್ದಾರೆ. ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್. ಆದ್ರೆ ಅದಕ್ಕೆ ಈ ಹಿಂದುತ್ವ ಹೆಸರಿನ ರೋಗಿಷ್ಠ ಮನಸ್ಥಿತಿಗಳು, ತಿನ್ನುವ ಅನ್ನದಲ್ಲಿ ಸಹ ಭೇದ ಮಾಡುವಂತಹ ಮನಸ್ಥಿತಿಗಳು, ಈ ಮನಸ್ಥಿತಿಗಳು ಅದಕ್ಕೆ ಅಪಸ್ವರ ಎತ್ತಿದ್ರು, ವಿರೋಧ. ಹನುಮ ಜಯಂತಿ ದಿನ ನೀವು ನಾನ್ ವೆಜ್ ತಿಂತಾ ಇದ್ದೀರಾ? ಕರ್ನಾಟಕದಲ್ಲಿ ಇದು ನಡೀತಾ ಇದ್ರೆ ಅದೇ ಹನುಮನ ದೇವಸ್ಥಾನವನ್ನ ದೆಹಲಿಯಲ್ಲಿರುವಂತಹ ದೇಶಬಂಧು ಗುಪ್ತಾ ರೋಡ್ ಅನ್ನುವಂತಹ ರಸ್ತೆ, ಆ ರಸ್ತೆಯಲ್ಲಿ ಕರೋಲ್ ಭಾಗದಲ್ಲಿರುವಂತಹ ರಸ್ತೆ ಅದು. ಅಲ್ಲಿ MCD, ಮುನಿಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿ, ಒಂದು ಕಾರ್ಯಾಚರಣೆ ನಡೆಸ್ತು. 1400 ವರ್ಷ, 1500 ವರ್ಷ ಹಳೆಯದಾದಂತಹ ಹನುಮಂತನ ದೇವಸ್ಥಾನ. ಇಲ್ಲಿ ಹನುಮ ಜಯಂತಿ ದಿನ ನಾನ್ ವೆಜ್ ತಿನ್ನಬಾರ್ದಂತೆ. ಅದು ಹನುಮ ಜಯಂತಿ ಅಲ್ಲವೇ ಅಲ್ಲ, ಅದು ಹುಟ್ಟಾಕಿರೋದು ನಿನ್ನೆ. ನಾನ್ ವೆಜ್ ತಿಂದುಬಿಟ್ರು. ಧರ್ಮದ್ರೋಹ ಆಗೋಯ್ತು. ಕರ್ನಾಟಕದಲ್ಲಿ ಎಷ್ಟೋ ಆಂಜನೇಯ ದೇವಸ್ಥಾನಗಳಲ್ಲಿ ಮರಿ ಹೊಡೆದು ಪ್ರಸಾದಕ್ಕೆನೆ ನಾನ್ ವೆಜ್ ಕೊಡ್ತಾರೆ. ಅದು ಬಿಡಿ, ಇವರ ಯೋಗ್ಯತೆ ಅಷ್ಟೇ. ಈ ಕೊಳಕು ಕಚಡ ಮನಸ್ಥಿತಿಗಳು ಯೋಗ್ಯತೆನೆ ಅಷ್ಟು. ಅವ್ರು ಯೋಚನೆ ಮಾಡೋದು ಆ ರೀತಿ ಸಂಘಿಗಳು, ಅದು ಬಿಡಿ. ಸೊ ಅಲ್ಲಿ ದೇವಸ್ಥಾನ ಹೊಡೆದಿದ್ದರ ಬಗ್ಗೆ ಒಬ್ಬನಾದ್ರೂ ಮಾತಾಡೋದು ಬೇಡವಾ? ಅದನ್ನು ವಿರೋಧಿಸೋದು ಬೇಡವಾ? ಯಾಕೆ ವಿರೋಧಿಸಲ್ಲ? ದೆಹಲಿಯಲ್ಲಿ BJP ಸರ್ಕಾರ ಇದೆ. ಮತ್ತು ಆ ದೇವಸ್ಥಾನ ಹೊಡೆದು ಹಾಕಿದ್ದು RSS ಕಚೇರಿಗೆ ಪಾರ್ಕಿಂಗ್ ಜಾಗ ಪ್ರೊವೈಡ್ ಮಾಡಿ ಕೊಡಕ್ಕೆ. ಹಾಗಾಗಿ ಅಲ್ಲಿ ಧರ್ಮದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರಲ್ಲ, ಯಾವುದೇ ರೀತಿ ಬರಲ್ಲ. ಅದೇ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದ್ದಿದ್ದರೆ, ಅಥವಾ ಕಾಂಗ್ರೆಸ್ ಬೇರೆ ಯಾವುದಾದ್ರೂ ಪಕ್ಷದ ಸರ್ಕಾರ ಇದ್ದಿದ್ದಿದ್ರೆ ನೋಡ್ಬೇಕಾಗಿತ್ತು ಇವರ ಡ್ಯಾನ್ಸ್ ಅನ್ನ. ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಸಹ ಯಾವುದೋ ಲೋಕಲ್ ಪರೋಡಿ ತರ ಮಾತಾಡಿರೋರು. ಈಗ ಉಸಿರೇ ಇಲ್ಲ, ಶಬ್ದನೇ ಇಲ್ಲ. RSS ಕಚೇರಿ ಪಕ್ಕದಲ್ಲೇನೆ. ಇನ್ನು ಅಲ್ಲಿ ಸೇರಿದಂತಹ ಸ್ವಲ್ಪ ಜನ ಗಲಾಟೆ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಸಾರ್ವಜನಿಕರು, ಹಿಂದುತ್ವ ಪಡೆಗಳಲ್ಲ, ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅವರು ಒಂದಷ್ಟು ಬೈದಿದ್ದಾರೆ. BJPಯ ಡೋಂಗಿತನ ನಮಗೀಗ ಅರ್ಥ ಆಗಿದೆ, RSS ನ ಡಬಲ್ ಸ್ಟ್ಯಾಂಡರ್ಡ್ ಈಗ ಅರ್ಥ ಆಗಿದೆ. ನಮ್ಮ ದೇವಸ್ಥಾನವನ್ನ 1400 1500 ವರ್ಷಗಳ ಹಳೆಯ ದೇವಸ್ಥಾನವನ್ನ ಪಾರ್ಕಿಂಗ್ ಆಗಿ ಹೊಡೆದಾಕಿದಾರಲ್ಲ ಅಂತ. ಇದು ವಿಪಕ್ಷಗಳ ಆರೋಪವೂ ಹೌದು, ಜನರ ಆರೋಪವೂ ಹೌದು. ಆದ್ರೆ MCD ಏನ್ ಹೇಳ್ತಾ ಇದೆ? MCD ಹೇಳ್ತಾ ಇದೆ ಅದೊಂದು ಅಕ್ರಮ ಕಟ್ಟಡ ಅಂತೆ ಅದು. ಹಾಗಾಗಿ ಡೆಮಾಲಿಷನ್ ಮಾಡಿದ್ದಾರೆ. 1 ತಿಂಗಳ ಹಿಂದೆನೆ ನಾವು ನೋಟಿಸ್ ಕೊಟ್ಟಿದ್ವಿ. ಯಾರ ಹನುಮಂತನು ಕೊಟ್ಟಿದ್ವಿ. ಅದರ ಭಾಗವಾಗಿ ಇವತ್ತದನ್ನ ಡೆಮಾಲಿಷ್ ಮಾಡಿದ್ದೀವಿ. ವಾಟ್ಸ್ ರಾಂಗ್ ಇನ್ ದಟ್? ಎಸ್, ನಥಿಂಗ್ ರಾಂಗ್ ಇನ್ ದಟ್. ಬಟ್ ಅದೇ ಜಾಗದಲ್ಲಿ ಬೇರೆ ಸರ್ಕಾರ ಇದ್ದಿದ್ರೆ ನಾಳೆ ಅದೇ ಕಾರಣ ಹೇಳಿ
ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಅಥವಾ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ, ಅಥವಾ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿಯವರ TMC ಸರ್ಕಾರ ಒಂದು ದೇವಸ್ಥಾನದ ಒಂದು ಇಟ್ಟಿಗೆನ ಅಲುಗಾಡಿಸ್ಬಿಟ್ರ? ಇದೇ ಮಾತು ಹೇಳ್ತಿದ್ರ? ಇದೇ ರೀತಿ ತಾಳ್ಮೆಯಿಂದ ಶಾಂತ ರೀತಿಯಲ್ಲಿ ಇರ್ತಿದ್ರ? ಇರ್ತಾ ಇರ್ಲಿಲ್ಲ. ಸೊ ಅಲ್ಲಿಗೆ ಇವರ ಡಬಲ್ ಸ್ಟ್ಯಾಂಡರ್ಡ್ಸು, ಇವರ ಕೊಳಕು ಮನಸ್ಥಿತಿ, ಇವರ ಧರ್ಮದ್ವೇಷ, ಅದನ್ನ ಬಂಡವಾಳ ಮಾಡಿಕೊಂಡು ಮೋದಿ ಅಂತವರು ಅಧಿಕಾರಕ್ಕೆ ಬರ್ತಾ ಇರೋದೆಲ್ಲ ಸಹ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ನಿಮ್ಮನ್ನ ಧಾರ್ಮಿಕವಾಗಿ ಕೀ ಕೊಡ್ತಾರೆ, ಕೀ ಕೊಟ್ಟು ನಿಮ್ಮಲ್ಲಿ ಒಟ್ಟು ಕಕ್ಕಿಸ್ಕೊಳ್ತಾರೆ. ಒಟ್ಟು ಕಕ್ಕಿಸ್ಕೊಂಡು ಊರೇನ್ ಮಾಡ್ಬೇಕಾದ್ರೆ ಅವ್ರು ಮಾಡ್ಕೊಂಡಿರ್ತಾರೆ. RSS ಕಚೇರಿಗೆ ಪಾರ್ಕಿಂಗ್ ಇಂಪಾರ್ಟೆಂಟ್ ಆಯ್ತು, 1,500 ವರ್ಷದ ಹಳೆಯ ದೇವಸ್ಥಾನ ಇಂಪಾರ್ಟೆಂಟ್ ಆಗ್ಲಿಲ್ಲ ಇವರಿಗೆ, ಆಗ್ಲಿಲ್ಲ. ಅಕ್ರಮ ಕಟ್ಟಡ ಅನ್ನೋದೇ ನಿಜ ಅಂತ ಇಟ್ಕೊಂಡ್ರು ಸಹ ಅದನ್ನು ತಡಿಬೋದಿತ್ತಲ್ಲ. ಇವರು ಅಡ್ಡ ಮಲಗಬಹುದಾಗಿತ್ತು, ಬುಲ್ಡೋಸರ್ ಮೇಲ್ ಮಲಗಬಹುದಾಗಿತ್ತು, ಕೆಳಗೆ ಮಲಗಬಹುದಾಗಿತ್ತು, ತಡಿಬೋದಾಗಿತ್ತು, ಪ್ರತಿಭಟನೆ ಮಾಡಬಹುದಾಗಿತ್ತು, ಕೋರ್ಟ್ಗೆ ಹೋಗ್ಬೋದಾಗಿತ್ತು. ಎಷ್ಟೆಲ್ಲ ಆಪ್ಷನ್ಸ್ ಇತ್ತು. ಬೇರೆ ಸರ್ಕಾರ ಇದ್ದಿದ್ರೆ ಅಷ್ಟು ಆಪ್ಷನ್ಸ್ ಅನ್ನ ಬಳಸ್ಕೊಳ್ತಿದ್ರಲ್ಲ. ಎಲ್ಲಿ ಏನು ಬಳಸ್ಕೊಳ್ಳಿಲ್ವಲ್ಲ. ಇದ್ರ ಜೊತೆ ಹೇಳ್ತಾರೆ ಜ್ಞಾನವ್ಯಾಪಿ ಮಸೀದಿ ಹೊಡೀರಿ, ಮಥುರಾದಲ್ಲಿ ಹೊಡೀರಿ, ಕಾಶಿಯಲ್ಲಿ ಹೊಡೀರಿ, ಶ್ರೀರಂಗಪಟ್ಟಣದಲ್ಲಿ ಹೊಡೀರಿ. ಅವೆಲ್ಲ ದೇವಸ್ಥಾನಗಳು ಮರುಸ್ಥಾಪನೆ. ಇರೋ ದೇವಸ್ಥಾನ 1,500 ಇತಿಹಾಸ ಇರುವಂತಹ ದೇವಸ್ಥಾನನ ನಿಮ್ಮ ಕೈಯಾರೆ ನೀವೇ ಹೊಡೆದು ಹಾಕಿ ಖುಷಿ ಪಡ್ತೀರಿ. ಅದು ಸಹ ಒಂದು RSS ಅಂತ ನೋಂದಣಿ ರಹಿತ ಹೇಡಿಗಳ ಗುಂಪಿನ ಕಚೇರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಳಕ್ಕೆ ಧೈರ್ಯ ಇದ್ರೆ ನೋಂದಣಿ ಮಾಡ್ಕೊಳ್ಬೇಕು. ಹೇಡಿ ಅಂತ ಅದಕ್ಕೆ ನಾನು ಕರೆಯೋದು. ಅದನ್ನ ನೋಂದಣಿ ಈ ದೇಶದ ಕಾನೂನಿನ ಅಡಿಯಲ್ಲಿ ನೋಂದಣಿ ಮಾಡ್ಕೊಂಡ್ರೆ ಎಲ್ಲವನ್ನು ಸಹ ಶಿಸ್ತುಬದ್ಧವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಆ ಭಯ, ಆ ಹೇಡಿತನಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ ಇವರು. ಆದ್ರೆ ಇಡೀ ದೇಶದಲ್ಲಿ ಮಸೀದಿ ಹೊಡೀರಿ, ಮದರಸಾ ಹೊಡೀರಿ, ದರ್ಗಾ ಹೊಡೀರಿ, ಇನ್ನೇನೋ ಮಾಡಿ ಇವರ ಯೋಗ್ಯತೆಗೆ ಬೆಂಕಿ ಬೀಳ ಅಂತ ಇದಕ್ಕೆ ಹೇಳೋದು. ಸೊ ಇದು ಈ ಪ್ರಕರಣ ನಿಮ್ಗೆ ಸ್ಪಷ್ಟವಾಗಿ ಬಿಜೆಪಿಯ ಹಿಂದುತ್ವ ಏನು, RSS ನ ಹಿಂದುತ್ವ ಏನು, ಸಂಘ ಪರಿವಾರಗಳ ಹಿಂದುತ್ವ ಏನು, ಸಂಘಿಗಳ ಹಿಂದುತ್ವ ಏನು ಎಲ್ಲವನ್ನು ಸಹ ಸ್ಪಷ್ಟವಾಗಿ ಬಿಚ್ಚಿಡುತ್ತೆ, ನೀವು ಹೊಟ್ಟೆಗೆ ಅನ್ನ ತಿನ್ನೋದೇ ಆದ್ರೆ. ಇಲ್ಲ, ನಾವು ಗುಲಾಮರು, ನಾವು ಸಗಣಿ ಭಕ್ತರು, ಅವ್ರೇನು ಮಾಡಿದ್ರು ಸರಿನೇ, ಈ ರೀತಿ ಇದ್ರೆ ನಿಮಗದು ಕಾಣಲ್ಲ, ಯೋಚನೆ ಆಗಲ್ಲ, ಅರ್ಥನೂ ಆಗಲ್ಲ. ದಟ್ಸ್ ಆಲ್ ಯುವರ್ ಆನರ್, ದಟ್ಸ್ ಆಲ್. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.